ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಿಸಲಾಯಿತು. ನಗರದ ನ್ಯಾಯಾಲಯದ ಮುಂಭಾಗದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ BSP ಪಕ್ಷದ ಜಿಲ್ಲಾಧ್ಯಕ್ಷರಾದ ಹುಲಿಗೇಶ್ ದೇವರಮನಿ ಮತ್ತು ಪ್ರಮುಖರು ಸೇರಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. BSP ಪಕ್ಷದ ಜಿಲ್ಲಾಧ್ಯಕ್ಷ ಹುಲಿಗೇಶ್ ದೇವರಮನಿ ನೇತೃತ್ವದಲ್ಲಿ ಆಯೋಜಿಸಲಾದ ಮೆರವಣಿಗೆ ಕಾರ್ಯಕ್ರಮದಲ್ಲಿ 30 ಮತ್ತು 31ನೇ ವಾರ್ಡಿನ ಯುವಕರು, ಮಹಿಳೆಯರು, ಚಿಕ್ಕ ಮಕ್ಕಳು ಮತ್ತು ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಡಗರ ಸಂಭ್ರಮದಿಂದ ತಾಶ ಮತ್ತು ಡೊಳ್ಳಿನ ನಾದಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ನಂತರ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ 31 ಮತ್ತು 30ನೇ ವಾರ್ಡಿನ ಯುವಕರು, ಮಹಿಳೆಯರು ಮತ್ತು ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪಾದಯಾತ್ರೆಯ ಮೂಲಕ ಆಗಮಿಸಿ ಬೃಹತ್ಕಾರದ ಹಾರವನ್ನು BSP ಪಕ್ಷದ ಜಿಲ್ಲಾಧ್ಯಕ್ಷ ಹುಲಿಗೇಶ್ ದೇವರಮನಿ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್, ಉಪಾಧ್ಯಕ್ಷರಾದ ಪಾರ್ವತಮ್ಮ, ದುರ್ಗೇಶ್ ದೊಡ್ಮನಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ, ತಹಸೀಲ್ದಾರರಾದ ಯು ನಾಗರಾಜ್, BEO ನಟೇಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರುತಿ ಎಂ, ತಾಲೂಕು ಪಂಚಾಯತ್ EO ರಾಮಾರೆಡ್ಡಿ, ಪೊಲೀಸ್ ಉಪಾಧೀಕ್ಷರಾದ ಸಿದ್ಲಿಂಗಪ್ಪಗೌಡ ಪಾಟೀಲ್, ನಗರಸಭೆ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಸೈಯದ್ ಇಲಿಯಾಸ್ ಖಾದ್ರಿ, ನಗರಸಭೆ ಪೌರಾಯುಕ್ತ ವಿರೂಪಾಕ್ಷ R ಮೂರ್ತಿ, ಗಂಗಾವತಿ ನಗರದ ಹಿರಿಯ ಮುಖಂಡರಾದ ದೊಡ್ಡಬೋಜಪ್ಪ, ಹುಲ್ಗಪ್ಪ ಮಾಗಿ, ಹುಸೇನಪ್ಪ ಹಂಚಿನಾಳ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಪ್ರಗತಿಪರ ಚಿಂತಕರು, ಸಮಾಜ ಸೇವಕರು, ಮಾಧ್ಯಮದವರು ಸೇರಿದಂತೆ ಇನ್ನು ಅನೇಕರು ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು.
ಜಯಂತಿ ನಾವು ಮಾಡ್ತಕ್ಕಂಥದ್ದು ಇನ್ನೂ ದೂರವಾಗಿ ಮಾಡ್ಬೇಕಂತೇಳಿ ಇನ್ನೂ ಮುಂದಿನ ಹೆಚ್ಚಿನ ಪೀಳಿಗೆಯಾಗಿ ಹೆಚ್ಚಿನ ಜನತೆಗಾಗಿ ಅಣ್ಣ ತಂಗಿಯರು ಅಕ್ಕ ತಂಗಿಯರು ಒಂದು ದೊಡ್ಡ ಮೆರವಣಿಗೆಯಾಗಿ ಮತ್ತೆ ಪೀಳಿಗೆಯಾಗಿ ಮಾಡ್ತೀವಿ ಸಂವಿಧಾನ ಶಿಲ್ಪಿ, ಸಮಾನತೆಯ ಹರಿಕಾರ, ಹಾಗೆಯೇ ವಿಶ್ವವಿಜ್ಞಾನಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಸಮಾಜದ ಪರವಾಗಿ ನಾವು ಕೊಡ್ತಾ ಇದ್ದೀವಿ. ಹಾಗೆಯೇ ಪ್ರಪ್ರಥಮ ಬಾರಿಗೆ ನಮ್ಮ ಸಮಾಜದ ವತಿಯಿಂದ ಏನು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಭಾಳ ದಾಸವಾದ್ಯಗಳ ಮೂಲಕವಾಗಿ ಭಾಳ ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆಯನ್ನು ಮಾಡಿದ್ವಿ ನಾವು. ಸೊ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಮಾಜದ ಪರವಾಗಿ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತೇಳಿ ಸುಮ್ಮನೆ ಅನಿಸ್ಕೊಂಡಿಲ್ಲ. ಸೊ ಇಲ್ಲಿ ಭಾರತದ ಒಬ್ಬ ಕಟ್ಟಕಡೆಯ ಪ್ರಜೆಗೂ ಕೂಡ ಸಂವಿಧಾನದಲ್ಲಿರ್ತಕ್ಕಂಥ ಸವಲತ್ತುಗಳು ಏನು, ನಮಗೆ ಮೂಲಭೂತ ಹಕ್ಕುಗಳು ಎನ್ನುವಂಥದ್ದು ಕೂಡ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬಾಬಾ ಸಾಹೇಬರವರು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಬ್ಬರೇ ಇರತಕ್ಕಂತಹ ಒಂದು ಸಮಾನತೆಯ ನಿಟ್ಟಿನಲ್ಲಿ ಎಲ್ಲರನ್ನ ಸಹ ಸಮಾನ ರೀತಿಯಿಂದ ಕಾಣಬೇಕು ಎನ್ನುವುದು. ಯಾಕಪ್ಪ ಅಂತ ಹೇಳಿದ್ರೆ ಈಗ ST OBC ಅವರಿಗೆ ಮಾತ್ರ, SC STಗೆ ಮಾತ್ರ ಈ ಸಂವಿಧಾನವನ್ನು ಪಡೆದಿಲ್ಲ. ಯಾಕಂದ್ರೆ ದಲಿತರಿಗೆ, ಹಿಂದುಳಿದವರಿಗೆ, ಹಾಗೆಯೇ OBC ಅವರಿಗೆ ಅನೇಕ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಪ್ರಥಮವಾಗಿ ಅನೇಕ ಭಾರತೀಯರಿಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಂವಿಧಾನವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಒಂದು ನಿಟ್ಟಿನಲ್ಲಿ ನಾವು ಸ್ಮರಿಸುತ್ತಾ ಹಾಗೆಯೇ ಅವರ ಹುಟ್ಟುಹಬ್ಬವನ್ನ ನಾವು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಹಾಗಾಗಿ ನಮಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದವರೆಗೂ ಹಾಗೂ ಅಣ್ಣ ತಮ್ಮರಿಗೂ ನಮ್ಮ ಮಾದಿಗ ಸಮಾಜದವರೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೂಡ ಭಾರತದಲ್ಲಿ ಇವತ್ತು ಹೊರಹೊಮ್ಮಿರ್ತಕ್ಕಂಥ ಈ ಒಂದು ಸಂವಿಧಾನಾತ್ಮಕವಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಬರ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದೆ ರಾಜ ಮಹಾರಾಜರು ಕತ್ತಿ ಖಡ್ಗಗಳನ್ನು ಆಳ್ತಾ ಇದ್ವು. ಇವತ್ತು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಆಳ್ತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಇವತ್ತು ಸರ್ವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ಉದ್ದಾಗಲಕ್ಕೂ ಇವತ್ತು ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಸಂವಿಧಾನ ಮತ್ತು ಜಲಚರ ಜೀವರಾಶಿ ಕೂಡ ಈ ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಬಾಳಿದಾಗ ಮಾತ್ರ ಅವರಿಗೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೆ ಈ ಒಂದು ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. 30ನೇ ವಾರ್ಡಿನಿಂದ ಇವತ್ತು ನಮ್ಮ ಮಹಿಳೆಯರು ಮತ್ತು ಯುವಕರು ಇವತ್ತು ಮೆರವಣಿಗೆ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜಯಂತಿ ಅಂಗವಾಗಿ ಎಲ್ಲರಿಗೆ, ನಾಡಿನ ಜನತೆಗೆ ಶುಭವನ್ನು ಕೋರ್ತಿದ್ದೇವೆ. ಯಾಕಪ್ಪ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ದಲಿತರಿಗೆ ಅಷ್ಟೇ ಅಲ್ಲ, ಹಿಂದುಳಿದವರಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಾಗಿರ್ತಕ್ಕಂಥ ಜನರಿಗೆ ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾನೆ. ಯಾಕಪ್ಪ ಅಂದ್ರೆ ಇವತ್ತು ಆ ಸಂವಿಧಾನ ಅಡಿಯಲ್ಲಿ ನಾವು ಯಾವ ರೀತಿ ಬದುಕಬೇಕಂತೇಳಿ, ನಾವು ಯಾವ ರೀತಿ ಬಾಳ್ಬೇಕಂತೇಳಿ ಆಶಯವನ್ನು ಕೊಟ್ಟಿದ್ದಾನೆ. ಇವತ್ತು ನಾಡಿನ ತುಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತಿದ್ದೇವೆ. ನಮ್ಮ ವಾರ್ಡಿನ 31ನೇ ವಾರ್ಡಿನ ಜನರು ಮಾದಿಗ ಸಮಾಜ ವತಿಯಿಂದ